ಈ ಮನುಷ್ಯರೊಬ್ರು ಯಾಕೆ ಹಿಂಗೆ ಮಾಡ್ತಾರೇನು? ಒಂದು ಹೊತ್ತಿಗೆ ಸರಿಯಾಗಿ ಮನೆಗೆ ಬರಲ್ಲ, ಫೋನ್ ಮಾಡಿದ್ರೆ ಫೋನು ರಿಸೀವ್ ಮಾಡಲ್ಲ. ಅಂಥ ದಂಡು ಕಡಿಯೋ ಕೆಲಸ ಎಂತ ಇರ್ತದೇನು? ನೀವು ಹೇಳೋದಕ್ಕೂ ಅವ್ರು ಮಾಡೋದಕ್ಕೂ ಸರಿ ಆಗ್ತದೆ. ಹೊತ್ತಿಗೆ ಸರಿಯಾಗಿ ಮನೆಗೆ ಬರಬೇಕು ಅನ್ನೋದಿಲ್ಲ. ಅವ್ನು ಹೇಳ ಸುಳ್ಳನು? ಇವರು ನೋಡಿ ನಾ ಎಂತ ಕಲೀಲಿ ಅಂತಾನೆ. ನಾನರಿ ಎಂತ ಹೇಳಲಿ? ಎಲ್ಲಿಗೆ ದಿನ ಇಷ್ಟು ತಡ ಮಾಡ್ತಿರ್ಲಪ್ಪ. ಅಲ್ಲ, ದಿನಕ್ಕೆ ಎಷ್ಟು ಸರಿ ಫೋನ್ ಮಾಡ್ತೀಯ ಮರತೆ? ಏನಿರ್ತದೆ ನೋಡೋಣ ಅಷ್ಟು ರೀತಿ ಫೋನ್ ಮಾಡೋದ? ನಾ ಏನು ಒಡೋತೀನ ಎಲ್ಲಿಗಾರ? ಯಾರು ಇರ್ತಾರೆ ಯಾರು ಇರಲ್ಲ ಅನ್ನೋದಿಲ್ಲ, ಒಂದು ಜಾತಿ ಫೋನ್ ಮಾಡ್ತಿರ್ತೀಯ. ಅಲ್ಲ, ಯಾರು ಇದ್ಕೊಂಡ್ಲಿ ಮರ, ನಂಗೆ ಫೋನ್ ಮಾಡೋಕ್ಕೇನಾಗಬೇಕ? ನಾ ಏನು ಕಂಡರಿ ಫೋನ್ ಮಾಡಿನ? ನಿಮ್ಗಾರ ಅಷ್ಟೇ, ಯಾರು ಇರಲಿ, ಯಾರು ಫೋನ್ ಮಾಡಿದ್ದು ಕೇಳಿದ್ರೆ ನಾನು ಹೆಂಡತಿ ಫೋನ್ ಮಾಡಿದ್ದು ಅಂದ್ರೆ ಸಯ್ಯಪ್ಪ. ಅವ್ರ ಮನೆ ಸಂಸಾರ ಕಂಡರಾದ್ರೆ ಅವ್ರಿಗೆ ಗೊತ್ತಿರ್ತದೆ. ಅವ್ರವ್ರ ಮನೇಲಿ ಎಲ್ಲರೂ ಫೋನ್ ಮಾಡ್ತಾರೆ. ನಿಮ್ಮದೊಂದು ವಿಚಿತ್ರ. ಏನು ಫೋನ್ ಮಾಡಿ ಅಂತ ಹೇಳಿದೆ, ಬರೋ ತಡ ಆಗಿತ್ತಲ್ಲ ಯಾಕೆ ಅಂತ ಕೇಳಬೇಕು. ಏನು ಅದ್ರಲ್ಲಿ ತಲೆ ಹೋಗಂಥದ್ದು ಏನೀಗ? ತಲೆ ಹೋಗಂಥದ್ದೇನಲ್ಲ, ಆದರೆ ಏನು ಅಷ್ಟು ನಂಬಿಕಿಲ್ಲನೋ ಒಂದು ಸ್ವಲ್ಪ ತಡ ಬೇಕಾದ್ರೆ ಮನೇಲಿ ಫೋನ್ ಮಾಡೋಕ್ಕೆ ಶುರು ಮಾಡ್ತಾರಲ್ಲ ಅಂತ ಹೇಳ್ತಾರೆ. ಅದೊಂಥರ ಆಗ್ತದೆ ಗೊತ್ತಾನ? ಮನೇಲಿ ಹಿಂಗಸರು ಫೋನ್ ಮಾಡಿದ ಕೂಡಲೇ ನಂಬಿಕೆ ಇಲ್ಲದೆ ಮಾಡ್ಯಾರೆ ಅಂತ ಅಲ್ಲ. ಈಗ ಬೈಕು ತಗೊಂಡು ಹೋಗಿರ್ತೀರಿ, ಸುಮಾರು ಹೊತ್ತಾದರೆ ಏನು ಎತ್ತ ಅಂತ ಒಂಥರ ಗಾಬರಿ ಆದಂಗೆ ಆಗ್ತದೆ, ಅದಕ್ಕೆ ಫೋನ್ ಮಾಡ್ತಾರೆ. ಸುಮ್ಮನೆ ಹಿರಿ ಮರ. ಈಗ ಎಂತಕ್ಕೆ ಇಷ್ಟು ತಡ ಆಗಿದ್ದೆ ಅಂತಕ್ಕೆ? ಏನು ಮಾಡ್ತಿದ್ರಿ ಇಷ್ಟೊತ್ತ? ಆ ಹುಡುಗ ಊಟಕ್ಕೆ ಬಂದವನು ನಾನು ತಡಿ ಮರೆಯ ಅಪ್ಪ ಅಂದಮೇಲೆ ಊಟ ಮಾಡೋಣ ಅಂತ ಹೇಳಿ ಕಳಿಸಿ ನಾವೇನಲ್ಲೇ ನಿದ್ರೆ ಮಾಡೋದನ್ನ ಎಂತದ ಇನ್ನು. ಇವತ್ತೊಂದೆಂಥ ವಿಚಿತ್ರ ಮರತಿನಿಂದ ದಿವಸ ನಾನು ಎಷ್ಟು ಬೇಗ ಬಂದ್ರೆ ಅಮ್ಮ ಮಗ ಊಟ ಮಾಡ್ಕೊಂಡಿರ್ತಿದ್ರಿ. ಇವತ್ತು ನಾನು ಬರ್ತೀನಿ ಅಂತ ಏನು ತಕ್ಕಾದಿದ್ದ? ನೀವು ಒಂದೊಂದು ಸತಿ ಒಂದೊಂದು ಥರ ಮಾಡ್ತೀಯ ಮಾರತಿ. ಗಂಟೆ ಎಷ್ಟಾಗಿದೆ ನೋಡಿಯಾ? ಇಷ್ಟ ತನಕ ಏನು ತಕ್ಕಾದಿದ್ದ? ಈಗ ಅವನು ನಿದ್ರೆ ಮಾಡಿದೆ ಅದಾನ. ಈಗ ಎಬ್ಸಕ್ಕೆ ಹೋದ ಕೂಡಲೇ ಅಪ್ಪ ಎಷ್ಟೊತ್ತಿಗೆ ಬಂದಿರೋ ಅಂತ ಗೊತ್ತಾಗಬೇಕಾತಲ್ಲ ಮಗಗೆ. ಹಂಗಾಗಿ ಮಲಸಿ ಏನೋ ನೀನೊಂದೊಂದು ದುರ್ಬುದ್ಧಿ ಮಾಡ್ತೀಯ ಮಾತ್ರ. ನನ್ನ ಊಟ ಕಾಯಕ್ಕೆ ನಂದು ಊಟ ಆಗಿದೆ, ಊಟ ಪೂರೈಸ್ಕೊಂಡೇ ಬಂದಿನಿ ನಾನು. ವಿಚಿತ್ರ ನಂದಲ್ಲ ನಿಮ್ಮದು. ಮೊನ್ನೆ ಈಗ ಬೇಗ ಉಂಡು ನಾವು ಅಮ್ಮ ಮಗ ಅಂತ ಹೇಳಿ ಅದನ್ನೇ ಒಂದು ಕೊನಕ್ಕೆ ಮಾಡಿದ್ರಿ. ಎಲ್ಲರ ಮನೇಲಿ ಎಲ್ಲರೂ ಬರೋ ತನಕ ಕಾಯ್ತಾರೆ ಊಟಕ್ಕೆ. ನಮ್ಮ ಮನೇಲಿ ಹಾಗೇನಿಲ್ಲ, ಅವ್ರವ್ರಿಗೆ ಹಸು ಅದಕ್ಕೂ ಉಂಡು ಮಲ್ಕಿತಾರೆ ಅಂತ ಏನು ಪುರಾಣ ಮಾಡಿದ್ರಿ. ಇವತ್ತು ಕಾದ್ಕೋತೀನಿ ಇಲ್ಲ ಹಿಂಗೆ ಹೇಳ್ತೀರಿ. ಯಾವ ಥರ ಇರಬೇಕು ನಿಮ್ಮ ಹತ್ರ ಅಂತ ಗೊತ್ತಾಗಲ್ಲ ಮಾರ್ರೆ. ಈಗ ಊಟ ಎಲ್ಲಿ ಮಾಡಿದ್ರಿ? ಎಲ್ಲಿ ಯಾವ ಫಂಕ್ಷನ್ ಅಂತ ಏನು ಹೇಳಿರಲಪ್ಪ ನೀವು? ಯಾರ ಮನೇಲಿ ಊಟ ಮಾಡಿದ್ರಿ? ಈಗ ಆಗಲಿ ಅದನ್ನೇ ಒಂದು ದೊಡ್ಡ ಪುರಾಣ ಮಾಡ್ತಿರ್ಬೇಡ. ಊಟ ಇದು ಕಾರ್ತಿಕನ ಮನೇಲಿ ಮಾಡಿದ್ದು. ಸಣ್ಣಕ್ಕೊಂದು ನೆಂಟ್ರೂಟ ಅಂತ ಮಾಡ್ಕೊಂಡಿದ್ದು. ಸಣ್ಣಕ್ಕೆ ಅಂತ ಜೋರಾಗಿ ಮಾಡಿದ್ದ. ಅದು ಹುಡುಗಿ ಕಡೆಯವರೆಲ್ಲ ಮತ್ತೆ ಬೇರೆ ಬೇರೆ ಏನೋ ಫಂಕ್ಷನ್ ಅದೇ, ನಾಳೆ ನಮ್ಮ ಮನೇಲಿ ಮಾಡ್ತೀವಿ, ಇವತ್ತು ನಿಮ್ಮ ಮನೇಲೇ ಮಾಡಿ ಅಂದ್ರಂತೆ. ಹಂಗಾಗಿ ಮಾಡಿದ್ದ. ಸುಮಾರು ಜನ ಆಗಿದ್ರು, ಬಹಳ ಜೋರಾಗತ್ತಾರೆ ಅವನು ಮನೇಲಿ ಫ್ಯಾಮಿಲಿಯರು. ಎಲ್ಲರಿಗೂ ಹೇಳಂತೆ, ಸ್ವಲ್ಪ ಜನಕ್ಕೆ ಹೇಳಿದ್ದ. ಅವರು ಬಂದವರೆಲ್ಲ ಒಳ್ಳೆ ಜೋರಾಗಿ ಅದಾರೆ. ನಮ್ಮೂರಲ್ಲಿ ರಘುವೀರ್ ಗೌಡ್ರು ಅವರೇ ಸಾಹುಕಾರರು, ಅವ್ರನ್ನ ಬಿಟ್ಟರಿಲ್ಲ ಅಂತ ಏನು ಇದು ಮಾಡ್ತಿದ್ರು. ಇವತ್ತು ಬಂದಲ್ಲಿ ನೋಡಬೇಕಿತ್ತು. ಇವತ್ತೆಂತ ನಿನ್ನೆ ಮದುವೆ ಮನೆಯಲ್ಲಿ ಅಂತ ಭಾಳ ಜೋರಾಗದಾರ ಅವನ ಕಡೆ ನೆಂಟರು. ನೀನು ಹೇಳಿದೆ ಬಾ ಅಂತ, ನೀ ಎಲ್ಲಿ? ನಿಂದೆ ದೊಡ್ಡ ಇದು ಮಾಡಿದೆ ಬರಲ್ಲ. ಹಂಗೆ ಸುಮಾರು ಜನ ಬಂದಿದ್ರಪ್ಪ. ನಮ್ಮ ಕಡೆ ಇವರೆಲ್ಲ ದೋಸ್ತುಗಳು ಒಂದು 4 ಜನ ಬರಲ್ಲ ಅನ್ನೋದು ಬಿಟ್ಟರೆ ಮತ್ತೆಲ್ಲ ಬಂದಿದ್ರು. ಸಣ್ಣ ಮಾತಾಡಿ ಮರ, ಸಣ್ಣ ಮಾತಾಡಿ. ನಾನೇನು ಬರಬಾರ್ದು ಅಂತ ಬಿಟ್ಟಿದ್ದೇನಲ್ಲ, ಜೊತೆಗೆ ಯಾರು ಇಲ್ಲ ಅಂಥೇಳಿ ಇದು ಮಾಡಿದ್ದು. ಚೋಟು ಮೊದಲೇ ಬೈದಾನೆ ನಿನ್ನೆ ನನಗೆ. ನೀವೇನು ಮನುಷ್ಯರು ನೀವು, ಊರು ಮನೆ ಮಗಳಿಗೆ ಇಷ್ಟು ಅನ್ಯಾಯ ಆಗ್ತದೆ, ಅದನ್ನು ನೋಡ್ಕೊಂಡು ಮತ್ತು ಅವನ ಅರ್ಧದ ಫಂಕ್ಷನ್ನಿಗೆ ಹೋಗ್ತೀರಿ, ಅವನ ಜೊತೆ ಮಾತಾಡ್ಕೊಂಡಿರ್ತೀರಲ್ಲ, ಮುಖ ನೋಡೋಕೆ ಬೇಡ ನನಗೆ, ಹಂಗೆ ಹಿಂಗೆ ಅಂತಿದ್ದ. ಮತ್ತು ಅಂತಕ್ಕೆ ಅದೊಂದು ರಗಳೆ ಮಾತಪ್ಪ ಮಗಗೆ ಯಾವುದೋ ವಿಚಾರಕ್ಕಾಗಿ ವಾದ ವಿವಾದ ಆಗೋದು ಬೇಡ.
ಸುಮ್ಮನಿರಿ. ಈಗ ಆಚೆಗೆ ಬಂದು ಮಾತಾಡಿ ಮರ್ರ. ಈಗ ಊಟಕ್ಕೆ ಎಬ್ಸ್ಬೇಕು ಅವನ್ನ. ಏನು ನಿದ್ರೆ ಬಂತ ಎಂಥದ. ನಾನು ಮಾಡಿದ ಮೋಸ ಒಂದೆರಡು ಬಾಳೆಹಣ್ಣು ಒಂದೊಟ್ಟು ಹಾಲಾರು ಕೊಟ್ಟಿದ್ರೆ ಕೊಡ್ಕೊಂಡು ಮಲ್ಕಿತಿದ್ನೇನು. ಅದು ಉಂಡ ಮೇಲೆ ಕೊಡೋಣ ಅಂತ ಮಾಡಿದೆ. ಎಂತ ಬೈಯಕ್ಕೆ ಅಂತ ಅದೇ ಏನು ಭಾಳ ದೊಡ್ಡ ತಿಳುವಳಿಕೆಸ್ತಾ ಇವ. ಊರು ಮನೆ ಮಗಳಿಗೆ ಅನ್ಯಾಯ ಆಗ್ಯದಂತ. ಅನ್ಯಾಯ ಏನಾಗ್ಲಪ್ಪ, ಅದೇ ಬೇಡ ಅಂತ ಬಿಟ್ಟಿದ್ದು. ಹೇಳ್ಬೇಕು ಅಂದ್ರೆ ಅವನಿಗೆ ಅನ್ಯಾಯ ಆಗಿದೆ, ಅವೇನೋ ಒಟ್ಟು ಸುಮ್ಮನೆ ಸಹಿಸ್ಕೊಂಡು ಅದಾನೆ ಅಂತನಾ. ಇನ್ನಿದ್ದರಾದರೆ ಎಷ್ಟು ದೊಡ್ಡ ಕೊಂಬು ಇಲ್ಲಿ ಮಾಡ್ತಿದ್ರು. ಬಾಣತನಕ್ಕೆ ಹೋದಳು ಮನೆಗೆ ಬರಲ್ಲ ಅಂತ. ಯಾವ ಗಂಡು ಸುಮ್ಮನಿರ್ತಾನೆ? ಮದುವೆ ಆಗು ನೀನು ಅಂತ ಅದೇ ಹೇಳದಂತೆ. ಇನ್ನು ನಮಗೇನ? ನಿನ್ನ ಮಗಗೆ ಹಿಂಗಿದ್ದು ಅಧಿಕ ಪ್ರಸಂಗ ಮಾಡೋಕ್ಕೆ ಬೇಕಾದ್ರೆ ಹೇಳು. ಯಾರು ಅವನಿಗೆ ಹೇಳದ್ನೇನ? ಅವರಿಬ್ಬರು ಏನು ಒಂದೇ ಮನೆ ಮಕ್ಕಳಿದ್ದಂಗೆ ಅದಾರಲ್ಲ, ಹಾಗಾಗಿ ಅಯ್ಯೋ ಅದಕ್ಕೆ ಅನ್ಯಾಯ ಆಗಿದೆ ಅಂತ. ಇವನಿಗೆ ಅದೇ ಸತ್ಯ ಅಂತ. ಹಿಂದೆ ಮುಂದೆ ಏನು ನೋಡಲ್ಲ, ಏನಿಲ್ಲ. ಆಗಲಿ ಮರ ನಿಲ್ಲಿಸಿ. ಇದು ನೆಂಟೂಟ ಭಾಳ ಜೋರಾಗಿ ಮಾಡಿದ್ನಾ? ನೀವು ಮಾಡೋದು ಹಾಗೆ. ಹೋಗಾರ ಹೇಳಿದರೆ ನಾನು ಜೊತೆಗೆ ಬರ್ತಿದ್ದೆ, ಹೌದಾ? ನಿನ್ನೆ ಮದುವೆ ಮನೆಗೂ ಅಷ್ಟೇ ಸ್ವಲ್ಪ ನಿಂತ್ಕೊಳ್ಳಿ ನಿಮ್ಮ ಜೊತೆಗೆ ಬರ್ತೀನಿ ಅಂದರೆ ಬಿಟ್ಟು ಹೋದ್ರಿ. ಏನು ನೀವೇ ಅಲ್ಲದೆ ದಾರೆ ಎರಿಬೇಕೇನೋ ಅನ್ನಂಗೆ. ಇವತ್ತು ಹೇಳಿದರೆ ಒಂದು ಸಲ ಹೇಳಿದರೆ ನಾ ಬರ್ತಿದ್ದೆ. ಬರೋಕ್ಕೆ ಇವತ್ತೊಂದು ಕೆಲಸ. ಸೋಮವಾರ ಬಂದರೂ ದಂಡ ಆತೈತೆ ಬಿಡಿ. ನಾನೇ ಅಂಥದ್ದನ್ನ ತಿಂತಿರಲ್ಲ. ನಾಳೆಗಾರು ಇಟ್ಕೊಂಡ್ರಾನ. ಇದು ಭಾಳ ಜನನಾ? ಆಸೆನಾರು ಅದೇ, ಬಾಯಿ ಮೇಲೆ ಕೇಳೋದು ಬಿಡಲ್ಲ ನಂಗೆ ಬೇಡ ಅಂತ. ಜನ ಅದೇ ಹತ್ರದವ್ರನ್ನ ಕರೆದಿದ್ದ. ನನ್ನ ಆಫೀಸಿಂದ ಒಂದು 2 ಜನ ಬಂದಿದ್ದರು. ಹುಡುಗಿ ಕಡೆಯಿಂದ ಒಂದು 8-10 ಜನನೇ ಬಂದಿದ್ದರು. ಈಗ ಇವನಿಗೆ 2ನೇ ಮದುವೆ ಆದರೂ ಅದಕ್ಕೆ ಈಗ ಫಸ್ಟಿನ ಮದುವೆನೇ ಇಲ್ಲ. ಹಾಗಾಗಿ ಅವರೆಲ್ಲ ಕ್ರಮಾರ್ತೆ ಮಾಡ್ಯಾರೆ, ಯಾವುದನ್ನು ಬಿಡಲ. ಇವನಿಗೂ ಅನಿವಾರ್ಯ ಆಯ್ತು. ಹುಡುಗಿನೂ ಭಾಳ ಚುರುಕದೆ, ಒಳ್ಳೆಯದೇ ಆತಪ್ಪ. ನಿಂಗೆ ಒಳ್ಳೆಯದೇ ಆಯ್ತು. ಸಾವುಕಾರಕ್ಕೆ ತೋರಿಸ್ಕೊಂಡು ಇದ್ದಂಗಲ್ಲ. ಈಗ ಗೊತ್ತಾಗ್ತದೆ. ದಿನದಿಂದ ದಿನಕ್ಕೆ ಅವ ಮೇಲೆ ಏರ್ತಾನೆ ಹೋತಾನಲ್ಲ, ಗೊತ್ತಾಗ್ತದೆ ಅವಾಗ. ನೋಡಲೆ ಮತ್ತೆ ಅದನ್ನೇ ಮಾತಾಡ್ತಿರಲ್ಲ ಮರ್ರ. ಅವ್ರು ಸಾವುಕಾರಕ್ಕೆ ತೋರ್ಸಕ್ಕೆ ನಿಮ್ಮ ಮನೆಗೆ ಅಂತಕ್ಕೆ ಬಂದಾರೆ. ಈಗ ಮಗ ಬಂದ್ರೆ ಇದನ್ನೇ ಕೇಳ್ತಾನೆ, ನಿಮಗೇನು ಮಾಡ್ಯಾರೆ ಅವರು, ಅವ್ರಿಗೆ ಅಂತಕ್ಕೆ ಹಂಗೆ ಹೇಳ್ತೀರಿ ಅಂತಾನೆ. ಮತ್ತೆ ಮಾತುಕತೆ ಶುರುವಾಗ್ತದೆ. ನಾನು ಹೋಗಿ ಇದು ಮಾಡ್ತೀನಲ್ಲ. ನೀನು ಕೆಲಸ ಮಾಡಿ ಹೋಗಿ ಮಲ್ಕೊಂಡಾರು ಮಲ್ಕೇಳಿ ಮರ್ರ. ನಾನು ಅವನು ಎಬ್ಸಿ ಊಟಕ್ಕೆ ಇಕ್ತೀನಿ. ನೀನು ಬರೋ ತಡ ಆಗ್ತದೇನಾ, ಬಾ ಉಣ್ಣು ಅಂತ ಹೇಳ್ತೀನಿ. ಆಮೇಲೆ ಎಷ್ಟೊತ್ತಿಗೆ ಬಂದ್ರಿ ಅಂತ ಹೇಳ್ತೀನಿ. ನೀವು ಇದು ಮಾಡಿ ಹೋಗಿ ಮಲ್ಕೇಳಿ ನೀವು. ಅಲ್ಲ, ನಿನ್ನ ಲೆಕ್ಕಾಚಾರ ನೋಡು. ಇಷ್ಟೆಲ್ಲ ಇದಕ್ಕಿಂತ ತಡ ಆಗಿ ಬಂದೀನಿ ಅಂತ ಹೇಳಿ ನಿನ್ನ ಮಗಗೆ ತೋರಿಸ್ಬೇಕು ಅಂತ ಮಾಡಿಯಾ? ಯೋ ಪುಣ್ಯಾತ್ಮ, ಯಾಕೆ ಹಿಂಗೆ ಮಾಡ್ತೀರಿ? ನನ್ನ ತಲೆ ಒಳಗೆ ಇಲ್ದಿದ್ದನ್ನೆಲ್ಲ ನೀವೇ ಹೇಳ್ತೀರಿ. ಇಲ್ಲಿ ನೋಡ್ದಕ್ಕೋ ಮತ್ತೆ ಅವ ಏನಾರು ಸಿಟ್ಕೊಂಡು ಏನಾರು ಹೇಳೋದು, ನೀವೊಂದು ಹೇಳೋದು. ಎಂತಕ್ಕೆ ಹೋಗಿ ಮಲ್ಕೇಳಿ ಅವ್ನು ಊಟಕ್ಕೆ ಎಬ್ಸ್ತೀನಿ ಅಂತೀನಿ. ನೀವು ಹಿಂಗೆ ಮಾಡ್ತಾಯಿದ್ರೆ ಅವ್ನು ಊಟಕ್ಕೆ ಎಬ್ಸಲ್ಲ, ಎಂಥದ್ದು ಇಲ್ಲ. ಬೆಳಗ್ಗೆ ಬೇಗ ತಿಂಡಿನೇ ಮಾಡಿಕೊಟ್ಟು ಬಿಡ್ತೀನಿ. ಅವನೇನು ಇದ್ರ ಗಣ್ಣಲ್ಲಿ ಉಣ್ಣೋದು ಅಷ್ಟರಲ್ಲೇ ಅದೇ. ಎಂತೆಂತ ಮಾಡಿದ್ರು ಅಡುಗೆ? ಭಾಳ ಗನಗೆ ಮಾಡಿದ್ರು. ಯಾವ ಕಡೆ ಥರ ಮಾಡಿದ್ರು? ನಮ್ಮ ಕಡೆ ಥರನೇ ಮಾಡಿದ್ರು ಅಡುಗೆ. ಆರತಿ, ಉಣ್ಣಕ್ಕೆ ಬರ್ದಿದ್ದಳಿಗೆ ನಿಂಗೆ ಅವನ್ನೆಲ್ಲ ಕೊಟ್ಕೊಂಡು ಏನು ಮಾಡ್ತೀಯ? ನಮ್ಮ ಕಡೆ ಥರನೇ ಮಾಡಿದರು. ಮತ್ತೆ ಯಾವ ಥರ ಮಾಡ್ತಾರೆ ಅಡುಗೆಯರು? ಇಲ್ಲಿ ಏರಯ್ಯ ಎಲ್ಲ ಐಟಮು ಇತ್ತು. ಸಾಧಾರಣ ಏನೇನು ಮಾಡೋದು, ಮೀನು ಸಗತ ಮಾಡಿದ್ದ. ತಿಂದು ಹೆಚ್ಚಾಗಿ ಹೋತಪ್ಪ ಎಲ್ಲ. ಅದೇ ಹೇಳೋರು, ಅಡುಗೆನೂ ಭಾಳ ಚೆನ್ನಾಗಾಗಿತ್ತು. ಏನು ನನ್ನ ಹೊಟ್ಟೆ ಉರ್ಸ್ಬೇಕು ಅಂತಲೇ ಹೇಳ್ತೀರಾ? ಎಂಥದ್ದು ಮಾಡೋ ಕೆಲಸ ಅಂದರೆ ದನ ಒಂದು ಊಟ ಉಂಡ್ಕೊ ಬರ್ಬೋದಿತ್ತು. ಬಾಕಿದಕ್ಕೆಲ್ಲ ನೆನಪಾಗ್ತದೆ ನಿಮಗೆ. ಒಂದು ಫೋನ್ ಮಾಡಿದರೆ ನೀವು ಬರೋ ತನಕ ನಾ ಇಲ್ಲಿ ರೆಡಿಯಾಗಿರ್ತಿದ್ದೆ, ಒಟ್ಟಿಗೆ ಹೋಗ್ಬೋದಿತ್ತು. ಹೋಗಲಿ ಬಿಡಿ. ಅದೇ ಚೋಟ ಕೈಯಲ್ಲಿ ಬೈಸ್ಕೊಳಕ್ಕೂ ಆಗ್ತಿರಲ್ಲ. ಎಂಥರ ಹಾಕಿಲ್ಲ. ನಡೀರಿ ಮಾರ, ನಡೀರಿ ಹೇಳಿ, ನಾನು ಅವ್ನು ಎಬ್ಸ್ತೀನಿ. ಮತ್ತು ಅದನ್ನೇ ಹೇಳ್ತದೆ. ಅವನ ಕೈಲಿ ಬೈಸ್ಕೊಳ್ಳೋರು ಯಾರು, ಅವನ ಕೈಲಿ ಬೈಸ್ಕೊಳ್ಳೋರು ಯಾರು? ನಿಂಗೆ ನನಗಿಂತ ಹೆಚ್ಚು ಅವನ ಕಂಡ್ರೆ ಹೆದರಿಕೆ ಆಗಂಗೆ ಆಗಿದೆ ಈಗ. ಒಳ್ಳೆ ಕತೆ ಆಯ್ತು. ಅವ್ನ ಕಂಡು ಹೆದರಿಕೆ ಅಂದ್ರೆ ಅವೇನು ಸಣ್ಣವಲ್ಲ ಇನ್ನು. ನೀವು ಹೇಳೋದು ನೋಡು, ಅವ್ನ ಜವಾಬ್ದಾರಿ ಎಲ್ಲ ದೊಡ್ಡವ್ರು ತಗೊಂಡಂಗೆ ತಗೋಬೇಕು. ಇರೋಕ್ಕೆ ಮಾತ್ರ ಸಣ್ಣ ಹುಡುಗನ ಥರ ಇರಬೇಕು. ನಿಮಗೆ ಹೆದರಿಕೆಂಡ ಮನೇಲಿ
ಹೇಳೋದೇನು ಸುಳ್ಳನು? ನಡೀರಿ ಮರ, ಸುಮ್ಮನೆ ಮಾತಿಗೆ ಮಾತು ಬೆಳೆಸ್ಬೇಡಿ. ನಿನ್ನ ಮಗನ ಎಲ್ಲಿ ಬಿಟ್ಕೊಡ್ತೀಯ ನೀನು? ಚೋಟ ಚೋಟ, ಊಟಕ್ಕೆ ಹೇಳ್ತೀಯನಾ? ಏನು ನಿದ್ರೆ ಬಂದೇ ಹೋಗ್ಯವೆ, ನಂಗೆ ಈಗ ಎಪ್ಸೋದು ಅಂದರೆ. ಚೋಟ, ಏ ಚೋಟ ಚೋಟ, ಅದು ಯಾವ ಥರ ನಿದ್ರೆ ಬಂದದ ಮರಯ್ಯ ಹಂಗಾರೆ? 12 ಗಂಟೆ ತನಕ ಮೊಬೈಲ್ ನೋಡ್ತಾ ಕೂತಂಗೆ ಕೂರ್ತಿದ್ದೆ, ಈಗ ಅದೇ ಅಂತ ನಿದ್ರೆ ಬಂದದ ಮರಯ್ಯ? ಚೋಟ